ಜೈಲು ಅಂದ್ರೆ ಮೊದಲು ನೆನಪಾಗೋದೆ ಪರಪ್ಪನ ಅಗ್ರಹಾರ. ಅದು ಯಾಕೆ ಅಷ್ಟೊಂದು ಫೇಮಸ್? ಮತ್ತೆ ಈ ಜೈಲಿನಲ್ಲಿ ನಡೆಯುವಂತ ದಂಧೆಗಳ ಬಗ್ಗೆ ಕೇಳಿದ್ರೆ ಈ ಜೈಲು ಇಷ್ಟೊಂದು ಭಯಂಕರನ ಅಂತ ಅನ್ಸುತ್ತೆ. ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ಲ ಅಂದ್ರೆ ಒಂದೇ ಒಂದು ಚಿಕ್ಕ ವಿಷಯ ಹೇಳ್ತೀನಿ ಕೇಳಿ. ಏನಂದ್ರೆ ಸುಮಾರು 35,000 ಹಣ ಕೊಟ್ರೆ ಸಾಕು ಒಂದು ಹುಡುಗಿಯನ್ನ ಕೂಡ ಖೈದಿಗಳಿಗೆ ಸಪ್ಲೈ ಮಾಡ್ತಾರೆ. ಇದೊಂದು ಚಿಕ್ಕ ವಿಷಯ ಅಷ್ಟೇ. ಇದಕ್ಕಿಂತ ಇನ್ನೂ ಭಯಾನಕ ವಿಷಯಗಳು ಸಾಕಷ್ಟಿವೆ. ಇಲ್ಲಿವರೆಗೂ ಆ ಜೈಲಿನ ಬಗ್ಗೆ ಯಾರು ಹೇಳ್ದೇ ಇರುವಂತ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ಈ ಪರಪ್ಪನ ಅಗ್ರಹಾರ ಬೆಂಗಳೂರು ಸಮೀಪದ ಹೊಸೂರು ರಸ್ತೆಯಲ್ಲಿದೆ. ಸುಮಾರು 40 ಎಕರೆಗಳಲ್ಲಿ ಈ ಜೈಲನ್ನ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಈ ಜೈಲ್ಗೆ ಪರಪ್ಪನ ಅಗ್ರಹಾರ ಅಂತ ಹೆಸರು ಯಾಕೆ ಬಂತು ಅಂತ ನೋಡೋದಾದ್ರೆ, ಪರಪ್ಪ ಮತ್ತೆ ಕೋನಪ್ಪ ಎಂಬ ಇಬ್ಬರು ಸಹೋದರರು ಈ ಪ್ರದೇಶದಲ್ಲಿ ವಾಸವಿದ್ರಂತೆ. ನಂತರ ಅವರು ಸಾವನ್ನಪ್ಪಿದ್ಮೇಲೆ ಪರಪ್ಪ ಇದ್ದಂತ ಜಾಗದಲ್ಲಿ ಈ ಜೈಲನ್ನ ಕಟ್ಟಿರೋದ್ರಿಂದ ಇದಕ್ಕೆ ಪರಪ್ಪನ ಅಗ್ರಹಾರ ಅಂತ ಕರೀತಾರೆ. ಈ ಜೈಲಿನಲ್ಲಿ ಸುಮಾರು 2,000 ಖೈದಿಗಳನ್ನ ಬಂಧಿಸಿ ಇಡಬಹುದು. ಆದ್ರೆ ಸುಮಾರು 4,000ಕ್ಕಿಂತ ಹೆಚ್ಚು ಖೈದಿಗಳು ಈ ಜೈಲಿನಲ್ಲಿ ಇದ್ದಾರೆ. ಈ ಜೈಲಿನಲ್ಲಿ ಎಲ್ಲವೂ ಕಟ್ಟುನಿಟ್ಟು, ಅನ್ಯಾಯಗಳು, ಅಕ್ರಮಗಳು ಇಲ್ಲಿ ನಡೆಯೋದೇ ಇಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಎಲ್ಲವೂ ನಡೆಯುತ್ತೆ. ಈ ಜೈಲಿನಲ್ಲಿರುವಂತ ಖೈದಿಗಳು ಕೊಡುವಂತ ದುಡ್ಡಿನ ಆಸೆಗೆ ಬಿದ್ದು ಜೈಲಿನ ಕೆಲ ಅಧಿಕಾರಿಗಳು ಮೊಬೈಲ್ಸ್, ಮಾದಕ ವಸ್ತುಗಳು ಎಲ್ಲವನ್ನು ಅವರೇ ತಂದು ಕೊಡ್ತಾರೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ 3/4 ಭಾಗ ಖೈದಿಗಳ ಬಳಿ ಮೊಬೈಲ್ ಫೋನ್ಸ್ಗಳಿರುತ್ತೆ. ಈ ಜೈಲಿನಲ್ಲಿ ಇತ್ಕೊಂಡೇನೆ ಖೈದಿಗಳು ಹಣ ವಸೂಲಿ, ರಿಯಲ್ ಎಸ್ಟೇಟ್ ಡೀಲ್ಸ್ಗಳು ಎಲ್ಲವನ್ನು ಸುಲಭವಾಗಿ ನಡೆಸ್ತಾರೆ. ಯಾರನ್ನ ಹೇಗೆ ಸಾಯಿಸಬೇಕು ಅಂತ ಕೂಡ ಜೈಲಿನಲ್ಲಿ ಇತ್ಕೊಂಡೇನೆ ಸ್ಕೆಚ್ ಹಾಕ್ತಾರೆ. ಈ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಆಗಾಗ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಎಲ್ಲವನ್ನು ಚೆಕ್ ಮಾಡಿದಾಗ ಅದೆಷ್ಟೋ ಮೊಬೈಲ್ ಫೋನ್ಸ್ಗಳು, ಸಿಮ್ ಕಾರ್ಡ್ಸ್ಗಳು, ಕೆಟ್ಟ ವಸ್ತುಗಳೆಲ್ಲ ಪತ್ತೆಯಾಗ್ತವೆ. ಸಣ್ಣ ಪುಟ್ಟ ಅಪರಾಧಗಳನ್ನ ಮಾಡಿ ಈ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತ ಹೊಸ ಖೈದಿಗಳ ಪಾಡು ನರಕ ಅಂತಾನೆ ಹೇಳ್ಬೋದು. ಹೊಸಬರ ಮೇಲೆ, ಅಮಾಯಕ ಖೈದಿಗಳ ಮೇಲೆ ಆ ಜೈಲಿನಲ್ಲಿರುವಂತ ಹಳೆ ಖೈದಿಗಳು ದರ್ಬಾರು, ದಬ್ಬಾಳಿಕೆಯನ್ನ ಮಾಡ್ತಾರೆ. ಅವರು ಹೇಳ್ದಂಗೆ ಹೊಸ ಖೈದಿಗಳು ಕೇಳಲೇಬೇಕು. ಅವರ ಬಟ್ಟೆಯನ್ನ ಒಗಿಬೇಕು, ಅವರಿಗೆ ಮಸಾಜ್ ಮಾಡಬೇಕು, ಅವರ ಸೇವೆಯನ್ನೆಲ್ಲ ಮಾಡಬೇಕಾಗುತ್ತೆ. ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಡಾನ್ಗಳು ಅವರನ್ನ ಕರೆಯೋದಕ್ಕಿಂತ ಮುಂಚೆನೆ ಎಲ್ಲವನ್ನೂ ಮುಗಿಸ್ಕೊಂಡು ಶೌಚಾಲಯದಿಂದ ಹೊರಗಡೆ ಬರಬೇಕು. ದುಡ್ಡಿದ್ರೆ ಈ ಜೈಲಿನಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಹೌದು, ಬಿಸಿ ನೀರು, ಮದ್ಯಪಾನ ಮಾಡ್ಬೇಕಂದ್ರೆ ಎಣ್ಣೆಯೂ ಸಿಗುತ್ತೆ, ಬಿರಿಯಾನಿ ಊಟ, ಹೀಗೆ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಅಷ್ಟು ದುಡ್ಡನ್ನ ಕೊಟ್ರೆ ಎಲ್ಲವೂ ಅವ್ರಿಗೆ ಸಪ್ಲೈ ಆಗುತ್ತೆ. ಈ ರೀತಿ ವಸ್ತುಗಳನ್ನ ಸಪ್ಲೈ ಮಾಡೋದಿಕ್ಕೆ ಅಂತಾನೆ ಈ ಜೈಲಿನಲ್ಲಿ ಒಂದು ಖೈದಿಗಳ ಗ್ರೂಪ್ ಇರುತ್ತೆ. ಅವರಿಗೆ ಕೆಲ ಜೈಲಿನ ಅಧಿಕಾರಿಗಳೇ ದುಡ್ಡಿಗೆ ಆಸೆ ಪಟ್ಟು ಸಹಾಯ ಮಾಡ್ತಾರೆ. 10 ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸವಿರುವಂತ ಖೈದಿಗಳೇ ಈ ಗ್ರೂಪ್ ನಲ್ಲಿ ಸದಸ್ಯರಾಗಿರ್ತಾರೆ. ಯಾವ ಖೈದಿಗಳು ಯಾವ ರೂಮ್ನಲ್ಲಿ ಇರಬೇಕು, ಎಷ್ಟು ಹಣಕ್ಕೆ ಯಾವ ವಸ್ತುಗಳನ್ನ ತಂದು ಕೊಡಬೇಕು ಅನ್ನೋದನ್ನ ಇವರೇ ಡಿಸೈಡ್ ಮಾಡ್ತಾರೆ. ಮತ್ತೆ ಹೊರಗಿನಿಂದ ಚಿಕನ್, ಮಟನ್ ಏನ್ ಬೇಕೋ ಅದನ್ನ ತರಿಸ್ಕೊಂಡು ಅಡುಗೆ ಮಾಡ್ಕೊಳ್ತಾರೆ. ಈ ಜೈಲಿನಲ್ಲಿ ನಡೆಯುವಂತ ದಂಧೆಯನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಡ್ಡಿ ದಂಧೆ ಕೂಡ ನಡೆಯುತ್ತೆ. ಇದೆಲ್ಲದಕ್ಕಿಂತ ಭಯಾನಕ ವಿಷಯ ಅಂದ್ರೆ ಸುಮಾರು 35,000 ಹಣ ಕೊಟ್ರೆ ಸಾಕು ಹುಡುಗಿಯನ್ನ ಕೂಡ ಖೈದಿಗಳಿಗೆ ಕಳುಹಿಸಿ ಕೊಡ್ತಾರೆ. ಇದನ್ನ ನಂಬೋಲಿಕ್ಕೆ ಆಗದೇ ಇದ್ರೂ ಕೂಡ ಇದು ಸತ್ಯ. ಇನ್ನ ಈ ಜೈಲಿನಲ್ಲಿ ಖೈದಿಗಳಿಗೆ ಅಂತ ಒಂದು ಆಸ್ಪತ್ರೆ ಕೂಡ ಇದೆ. ಖೈದಿಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ್ರೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಈ ಜೈಲಿನಲ್ಲಿ ತೋಟಗಳನ್ನ ಮಾಡಿ ಗಿಡ ಮರಗಳನ್ನ ಬೆಳೆಸಲಾಗುತ್ತೆ. ತರಕಾರಿಗಳನ್ನ ಬೆಳೆದು ಅವುಗಳನ್ನ ಜೈಲಿನಲ್ಲಿ ಸಾಂಬಾರು ತಯಾರಿಸೋಕೆ ಬಳಸಿಕೊಳ್ಳಲಾಗುತ್ತೆ. ಖೈದಿಗಳ ಹತ್ರ ದುಡ್ಡಿದ್ರೆ ಸಾಕು, ಅವರು ಜೈಲಿನಲ್ಲಿ ಹೇಗ್ ಬೇಕೋ ಹಾಗೆ ಬದುಕಬಹುದು. ಕೆಲವೊಮ್ಮೆ ಪರಿಶೀಲನೆ ಮಾಡೋಕೆ ಅಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಜೈಲಿಗೆ ಬಂದಾಗ ಆ ವಿಷಯ ಖೈದಿಗಳಿಗೆ ಮೊದಲೇ ಗೊತ್ತಾಗಿರುತ್ತೆ. ಹೀಗಾಗಿ ಖೈದಿಗಳು ಅವರ ಹತ್ರ ಇರುವಂತ ಎಲ್ಲಾ ವಸ್ತುಗಳನ್ನ ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿ ಮರದ ತುದಿಯಲ್ಲಿ ಕಟ್ಟಿ ಹಿಡೋದು. ಜೈಲು ವಿಶಾಲವಾಗಿರೋದ್ರಿಂದ ಹೊರಗಡೆ ಗುಂಡಿಯನ್ನ ತೆಗೆದು ಮಣ್ಣಿನಲ್ಲಿ ಬಚ್ಚಿಡೋದನ್ನ ಮಾಡ್ತಾರೆ. ಮತ್ತೆ ಜೈಲಿನಲ್ಲಿರುವಂತ ಖೈದಿಗಳನ್ನ ನೋಡೋಕೆ ಅಂತ ಅವರ ಕುಟುಂಬದವರು, ಅವರ ಕಡೆಯವರು ಹೋದಾಗ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಖೈದಿಗಳಿಗೆ ತಿನ್ನೋಕೆ ಅಂತ ಬಿಸ್ಕೆಟ್, ಕುರುಕಲು ತಿಂಡಿ, ಹಣ್ಣು, ತರಕಾರಿಗಳನ್ನ ತೆಗೆದುಕೊಂಡು ಹೋಗ್ಬೋದು. ಅವುಗಳನ್ನ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿಯೇ ತೆಗೆದುಕೊಂಡು ಹೋಗ್ಬೇಕು.
ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಮನರಂಜನೆಗಾಗಿ ಟಿವಿ ಮತ್ತೆ FM ರೇಡಿಯೋಗಳ ವ್ಯವಸ್ಥೆ ಕೂಡ ಇರುತ್ತೆ. ಪ್ರತಿ ಸೆಲ್ಗಳಲ್ಲೂ ಒಂದೊಂದು ಟಿವಿಗಳಿದ್ದು ಅವುಗಳ ಮೂಲಕ ಖೈದಿಗಳು ಹೊರಗಡೆ ಏನೆಲ್ಲ ನಡೀತಿದೆ ಅಂತ ತಿಳ್ಕೋಬಹುದು. ಮತ್ತೆ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೆಚ್ಚಾಗಿ ಖೈದಿಗಳು ಫೋನ್ಗಳನ್ನ ಬಳಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ನೆಟ್ವರ್ಕ್ ಸಿಗಬಾರ್ದು ಅಂತ ಜಾಮರ್ಗಳನ್ನ ಅಳವಡಿಸಲಾಗುತ್ತೆ. ಆರಂಭದಲ್ಲಿ ಹೈ ಫ್ರೀಕ್ವೆನ್ಸಿ ಇರುವಂತ ಜಾಮರ್ಗಳನ್ನ ಅಳವಡಿಸಿದ್ರಿಂದ ಜೈಲಿನ ಆಸುಪಾಸಿನಲ್ಲಿರುವಂತ ಮನೆಗಳಿಗೂ ಸಹ ಇದರಿಂದ ಸಮಸ್ಯೆ ಆಗ್ತಿತ್ತು. ಸ್ಥಳೀಯ ಜನಗಳಿಗೆ ನೆಟ್ವರ್ಕ್ ಅನ್ನೋದು ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕೆ ಜನಗಳು ಜೈಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವಿ ಮಾಡಿದಾಗ ಜೈಲಿನ ಅಧಿಕಾರಿಗಳು ಜಾಮರ್ನ ಫ್ರೀಕ್ವೆನ್ಸಿಯನ್ನ ಕಡಿಮೆ ಮಾಡ್ತಾರೆ. ಆದ್ರೂ ಆ ಜಾಮರ್ಗಳು ಅದೆಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂತ ಅಲ್ಲಿನ ಖೈದಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನ ಈಗ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ದಿನಚರಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಬೆಳಗ್ಗೆ 5 ಗಂಟೆ ಸುಮಾರಿಗೆ ಸರಿಯಾಗಿ ಬೆಲ್ ಆಗುತ್ತೆ. ಬೆಲ್ ಆಗ್ತಿದ್ದಂಗೆ ಜೈಲಿನ ಒಬ್ಬ ಅಧಿಕಾರಿ ಬಂದು ಪ್ರತಿಯೊಬ್ಬ ಖೈದಿಯನ್ನ ಎದ್ದೇಳಿಸ್ತಾರೆ. ಅನಂತರ ಖೈದಿಗಳು ಎದ್ದು ತಮ್ಮ ಹಾಸಿಗೆಯನ್ನ ನೀಟಾಗಿ ಮಡಚಿ ಇಡಬೇಕು. ನಂತರ 5:30ರ ಸಮಯಕ್ಕೆ ಪ್ರಾರ್ಥನೆಯನ್ನ ಮಾಡಿಸ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ಖೈದಿಗಳ ಎಣಿಕೆಯಾಗುತ್ತೆ. ನಂತರ ವ್ಯಾಯಾಮ ಮಾಡೋದಕ್ಕೆ ಅಂತ ಖೈದಿಗಳನ್ನ ಕರೆದುಕೊಂಡು ಹೋಗ್ತಾರೆ. ಇದಾದ ಮೇಲೆ ಸುಮಾರು 7:15ರ ಸಮಯಕ್ಕೆ ಖೈದಿಗಳಿಗೆ ಟೀ, ಕಾಫಿ ಅಥವಾ ಬೆಳಗಿನ ಉಪಹಾರವನ್ನ ನೀಡಲಾಗುತ್ತೆ. ಇದರ ಬಳಿಕ 8 ಗಂಟೆಯಿಂದ 11 ಗಂಟೆಯವರೆಗೆ ಎಲ್ಲರೂ ಅವರವರ ಕೆಲಸವನ್ನ ಮಾಡಲೇಬೇಕಿರುತ್ತೆ. ಅದಾದ ಮೇಲೆ ಖೈದಿಗಳು ಸ್ನಾನ ಮಾಡೋಕೆ ಅಂತ ಅರ್ಧ ಗಂಟೆ ಸಮಯವನ್ನ ಕೊಡಲಾಗುತ್ತೆ. ಅನಂತರ ಖೈದಿಗಳಿಗೆ ಮುದ್ದೆ, ಚಪಾತಿ, ರೊಟ್ಟಿಯಂತಹ ಊಟವನ್ನ ಕೊಡಲಾಗುತ್ತೆ. ಊಟವನ್ನ ತಿಂದಾದ್ಮೇಲೆ ಅರ್ಧ ಗಂಟೆ ಸಮಯ ರೆಸ್ಟ್ ಅನ್ನ ಮಾಡಬಹುದು. ಮತ್ತೆ 12:30ರಿಂದ 4:30ರವರೆಗೆ ಕೆಲಸವನ್ನ ಮಾಡಬೇಕು. ಕೆಲಸ ಮುಗಿದ್ಮೇಲೆ ಆಟವಾಡೋಕೆ, ಮನರಂಜನೆ ಮಾಡೋಕೆ ಅವಕಾಶ ಇರುತ್ತೆ. ಆಮೇಲೆ 5:30ರ ಸಮಯಕ್ಕೆ ಸಂಜೆಯ ಊಟವನ್ನ ನೀಡಲಾಗುತ್ತೆ. ಊಟ ಮುಗಿದ್ಮೇಲೆ ಎಲ್ಲಾ ಖೈದಿಗಳನ್ನ ಲೆಕ್ಕ ಹಾಕಿ ಮತ್ತೆ ಜೈಲಿನ ರೂಮ್ನಲ್ಲಿ ಬಿಡ್ತಾರೆ. ಹಾಗೆ ಹೊರಗಡೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟವನ್ನ ತಿಂತೀವಿ. ಆದ್ರೆ ಜೈಲಿನ ಒಳಗಡೆ ಆ ರೀತಿ ಇರಲ್ಲ. ಒಬ್ಬ ಖೈದಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಊಟವನ್ನ ಹಾಕಬೇಕು ಅಂತ ನಿಯಮಗಳಿರುತ್ತೆ. ಊಟದ ಜೊತೆಗೆ ಹಾಲನ್ನು ಕೂಡ ನೀಡಲಾಗುತ್ತೆ. ಜೈಲಿನಲ್ಲಿ ಖೈದಿಗಳಿಗೆ ನೀಡುವಂತ ಕೆಲಸಗಳು ಹೇಗಿರುತ್ತೆ ಅಂದ್ರೆ, ಮೇಣದ ಬತ್ತಿ ತಯಾರಿಕೆ, ಆಟಿಕೆಗಳು ಮತ್ತು ಅಗರಬತ್ತಿ ತಯಾರಿಕೆ, ಡ್ರೈವಿಂಗ್ ಮಾಡೋದು, ಹಾಲು ಕರೆಯೋದು, ಕೋಳಿ ಸಾಕಾಣಿಕೆ, ಹೂವು ಗಿಡಗಳನ್ನು ಬೆಳೆಸೋದು, ಟೈಪಿಂಗ್, ಮಣ್ಣಿನ ಉತ್ಪನ್ನಗಳನ್ನು ಮಾಡೋದು, ಬೇಕರಿ ಐಟಮ್ಸ್ಗಳನ್ನು ತಯಾರಿಸೋದು, ಬಟ್ಟೆ ಹೊಲಿಯೋದು, ವಾಹನಗಳ ರಿಪೇರಿ, ಈ ರೀತಿ ಇನ್ನೂ ಕಠಿಣ ಕೆಲಸಗಳು ಕೂಡ ಇರುತ್ತೆ. ಅವರು ಮಾಡೋ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನು ಕೂಡ ಕೊಡಲಾಗುತ್ತೆ. ಜೈಲಿನಿಂದ ಖೈದಿಗಳು ಬಿಡುಗಡೆಯಾಗ್ತಿದ್ದಾರೆ ಎಂದಾಗ ಅವರು ದುಡಿದಂತ ಹಣವನ್ನ ನೀಡಲಾಗುತ್ತೆ. ನೋಡಿದ್ರಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಳಗೊಳಗೇನೆ ಎಷ್ಟೆಲ್ಲ ದಂಧೆಗಳು ನಡೆಯುತ್ತೆ ಅಂತ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.